ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಮ್ಮ ಜೀವನದಲ್ಲಿ ಅನೇಕ ಪರಿಸ್ಥಿತಿಗಳು ಬರ್ತವೆ. ಕೆಲವೊಂದನ್ನ ನಾವು ಎದುರಿಸಬೇಕಾಗುತ್ತೆ, ಕೆಲವೊಂದನ್ನ ಸಹನೆ ಮಾಡಬೇಕಾಗುತ್ತೆ. ಆದ್ರೆ ಯಾವಾಗ್ಲೂ ಕೂಡ ಈ ಗೊಂದಲ ಕಾಡುತ್ತೆ, ಯಾವಾಗ ಎದುರಿಸಬೇಕು, ಯಾವಾಗ ಸಹನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಎಲ್ಲಾ ಪರಿಸ್ಥಿತಿಗಳನ್ನ ನಾವು ಸಹನೆ ಮಾಡಿದ್ವಿ ಅಂತಂದ್ರೆ ನಮ್ಮನ್ನ ದುರ್ಬಲರು ಅಂತ ಅಂದ್ಕೊಳ್ತಾರೆ. ಎಲ್ಲಾ ಪರಿಸ್ಥಿತಿಗಳನ್ನ ನಾವು ಎದುರಿಸ್ತಾ ಹೋದ್ವಿ ಅಂತಂದ್ರೆ ನಾವು ಕೋಪಿಷ್ಟ್ರು ಅಥವಾ ಅಹಂಕಾರಿಗಳಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಿದ್ರೆ ಯಾವಾಗ ಎದುರಿಸ್ಬೇಕು, ಯಾವಾಗ ಸಹನೆ ಮಾಡಬೇಕು, ಆ ಗೆರೆ ಯಾವ್ದಾಗಿದೆ, ಈ ಗೆರೆಯನ್ನ ಹೇಗೆ ಗುರುತಿಸಬೇಕಾಗಿದೆ, ಹೇಗೆ ಅಳವಡಿಸ್ಕೊಳ್ಬೇಕಾಗಿದೆ ಅನ್ನೋ ವಿವರವನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗಾದೆ ಮಾತು ಹೇಳುವಂತೆ ತಾಳಿದವನು ಬಾಳಿಯಾನು. ಹಾಗಿದ್ರೆ ಎಲ್ಲಿವರೆಗೂ ತಾಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗಿದೆ. ಸಹನ ಶಕ್ತಿ ಅನ್ನೋದು ಒಂದು ಶಸ್ತ್ರ ಇದ್ದಂತೆ. ಇದನ್ನ ನಾವು ನಮ್ಮ ಸುರಕ್ಷತೆಗಾಗಿ ಬಳಸ್ಕೊಳ್ತಾ ಇದೀವ ಅಥವಾ ನಮಗ್ ನಾವೇ ಹಾನಿ ಮಾಡ್ಕೊಳ್ತಾ ಇದೀವ, ತೊಂದರೆ ಕೊಟ್ಕೊಳ್ತಾ ಇದೀವ ಅಂತ ತಿಳಿದುಕೊಳ್ಳೋದು ಕೂಡ ಬಹಳ ಮುಖ್ಯ ಆಗಿದೆ. ಸೊ ಕೆಲವೊಂದ್ಸಲ ಸಹನೆಯನ್ನ ನಮ್ಮ ದೌರ್ಬಲ್ಯ ಅಂತ ಹೇಳ್ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ. ಕೆಲವೊಂದ್ಸಲ ನಮ್ಗೆ ಸ್ಪಷ್ಟತೆ ಇರೋದಿಲ್ಲ. ಹಾಗಿದ್ರೆ ದೌರ್ಬಲ್ಯ ಅಂತಂದ್ರೆ ಏನು, ಸಹನೆ ಅಂತಂದ್ರೆ ಏನು? ಪರಿಸ್ಥಿತಿ ಇದೆ, ಆ ಪರಿಸ್ಥಿತಿಯಲ್ಲಿ ನನ್ಗೆ ಆ ಪರಿಸ್ಥಿತಿನ ಎದುರಿಸುವಂತಹ, ಎದುರು ಮಾತನಾಡುವಂತಹ ಎಲ್ಲಾ ಶಕ್ತಿ ಇದೆ ನನ್ನ ಹತ್ರ. ಆದ್ರೂ ಕೂಡ ನಾನಲ್ಲಿ ಶಾಂತವಾಗಿರ್ಬೇಕು, ಸುಮ್ನೆ ಇರ್ಬೇಕು ಅನ್ನುವ ಆಯ್ಕೆಯನ್ನ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಇದು ನನ್ನ ಸಹನ ಶಕ್ತಿಯಾಗಿದೆ. ಪರಿಸ್ಥಿತಿ ಇದೆ, ಆದ್ರೆ ನನ್ಗಲ್ಲಿ ಅದನ್ನ ಎದುರಿಸುವಂತಹ ಶಕ್ತಿ ಇಲ್ಲ. ಅಲ್ಲಿ ನಾನು ಅದರ ಬಗ್ಗೆ ಮಾತನಾಡುವಂತಹ ಸಾಮರ್ಥ್ಯ ನನ್ನಲ್ಲಿಲ್ಲ. ಅದಕ್ಕೋಸ್ಕರ ನಾನು ಸುಮ್ನೆ ಇದ್ದೀನಿ ಅಂತಂದ್ರೆ ಇದು ನನ್ನ ದೌರ್ಬಲ್ಯ ಆಗಿದೆ. ಮತ್ತು ಕೆಲವೊಂದ್ಸಲ ನಾವು ಅಲ್ಲಿ ಮನಸ್ಸಿನ ಶಾಂತಿಯ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಬಿಟ್ಟು ಸುಮ್ನೆ ಇರ್ತೇವೆ. ಬೇಡ, ಇದೆಲ್ಲ ಗದ್ದಲಗಳು ಅನಾವಶ್ಯಕವಾಗಿ, ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಸುಮ್ನೆ ವಾದ ವಿವಾದ ಯಾಕೆ ಬೆಳೆಸೋದು ಅಂತ ಹೇಳ್ಬಿಟ್ಟು ನಾವು ಸುಮ್ನೆ ಇದೀವಿ ಅಂತಂದ್ರೆ, ನಮ್ಮ ಮನಸ್ಸಿನ ಶಾಂತಿಗೆ ನಾವು ಪ್ರಾಮುಖ್ಯತೆ ಕೊಟ್ಟು ಸುಮ್ನೆ ಇದೀವಿ ಅಂತಂದ್ರೆ ಇದು ಏನಾಗಿದೆ, ಸಹನೆ ಆಗಿದೆ. ಅಥವಾ ಇಲ್ಲ, ನಾನೇನಾದ್ರೂ ಇಲ್ಲಿ ಮಾತಾಡಿದ್ರೆ ಅಥವಾ ತುಂಬಾ ವಾದ ವಿವಾದ ಆಗುತ್ತೆ, ಇವ್ರನ್ನ ನಾನು ಎದುರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಭಯ ಪಟ್ಟು ಏನಾದ್ರೂ ನಾನು ಸುಮ್ನೆ ಇದ್ದೀನಿ ಅಂತಂದ್ರೆ ಇದು ನನ್ನ ದೌರ್ಬಲ್ಯ ಆಗಿದೆ. ಅಥವಾ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾನು ಒಂದು ಉದ್ದೇಶ ಪೂರ್ವಕವಾಗಿ ಶಾಂತವಾಗಿದ್ದೇನೆ, ಮುಂದೆ ಇರುವಂತಹ ವ್ಯಕ್ತಿ ತಪ್ಪು ಮಾಡ್ತಾ ಇದ್ದಾರೆ, ಅವ್ರಿಗೆ ಇನ್ನೊಂದು ಅವಕಾಶವನ್ನ ಕೊಡೋಣ, ಕ್ಷಮೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶ, ಶುದ್ಧವಾದ ಉದ್ದೇಶಕ್ಕೋಸ್ಕರ ನಾನಲ್ಲಿ ಸುಮ್ನೆ ಇದ್ದೀನಿ ಅಂತಂದ್ರೆ ಇದು ನನ್ನ ಸಹನ ಶಕ್ತಿಯಾಗಿದೆ. ಅಥವಾ ನಾನೇನಾದ್ರೂ ಅವ್ರು ತಪ್ಪು ಮಾಡ್ತಾ ಇದಾರೆ ಅಂತ ಹೇಳಿದೆ ಅಂತಂದ್ರೆ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ, ಜಗಳ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಭಯ ಪಟ್ಟು ನಾನು ಸುಮ್ನೆ ಇದ್ದೀನಿ ಅಂತಂದ್ರೆ ಇದು ನನ್ನ ದುರ್ಬಲತೆ ಆಗಿದೆ. ಆದ್ರಿಂದ ಇದು ನನ್ನ ದುರ್ಬಲತೆ ಅಂದ್ರೆ ಏನು ಅಥವಾ ಸಹನೆ ಅಂದ್ರೆ ಏನು, ಇದನ್ನ ಸ್ಪಷ್ಟವಾಗಿ ನಾವು ತಿಳಿದುಕೊಂಡ್ವಿ ಅಂತಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಕೆಲವೊಂದ್ಸಲ ನಾವು ನಮ್ಮ ದುರ್ಬಲತೆಯಿಂದ ಇರ್ತೇವೆ, ಆದ್ರೆ ಹೇಳ್ತಿರ್ತೀವಿ, ಅಯ್ಯೋ ಸಹನೆ ಮಾಡ್ತಾ ಇದ್ದೀನಿ, ನಾನು ಸಹನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೀವಿ ಅಂತ. ಅದಕ್ಕೋಸ್ಕರ ಇದ್ರ ಬಗ್ಗೆ ಸ್ಪಷ್ಟವಾದ ಅರಿವು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಿದ್ರೆ ನಾವು ಎಲ್ಲಿ ಸಹನೆ ಮಾಡಬೇಕಾಗಿದೆ, ಎಲ್ಲಿ ಎದುರಿಸುವಂತಹ ಶಕ್ತಿಯನ್ನ ಬಳಸಬೇಕಾಗಿದೆ. ಎಲ್ಲಿ ನಮ್ಮ ನಿಯಂತ್ರಣದಲ್ಲಿ ಪರಿಸ್ಥಿತಿಗಳು ಇರೋದಿಲ್ಲ ಅಲ್ವಾ, ಅಲ್ಲಿ ನಾವು ಸಹನೆ ಮಾಡಬೇಕಾಗಿದೆ. ಉದಾಹರಣೆಗೆ ನೈಸರ್ಗಿಕ ವಿಕೋಪಗಳು, ಇವುಗಳೆಲ್ಲ ನಮ್ಮ ನಿಯಂತ್ರಣದಲ್ಲಿಲ್ಲ. ಅಥವಾ ಜಾಸ್ತಿ ಬಿಸಿಲಿದೆ, ಅಥವಾ ಜಾಸ್ತಿ ಚಳಿ ಇದೆ, ಅಥವಾ ಜಾಸ್ತಿ ಮಳೆ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಕಂಪ್ಲೇಂಟ್ ಮಾಡೋದನ್ನ ಬಿಟ್ಬಿಟ್ಟು ಅಥವಾ ಇವುಗಳ ಬಗ್ಗೆ ಕಿರಿಕಿರಿ ಉಂಟು ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಇವುಗಳನ್ನ ಸಹನೆ ಮಾಡಬೇಕಾಗಿದೆ, ಸ್ವೀಕಾರ ಮಾಡಬೇಕಾಗಿದೆ. ಯಾಕೆಂತಂದ್ರೆ ಇವುಗಳ ಮೇಲೆ ನಮ್ಮ ನಿಯಂತ್ರಣ ಇಲ್ಲ. ಸೊ ಅದಕ್ಕೋಸ್ಕರ ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಸಹನೆ ಮಾಡಬೇಕಾಗಿದೆ. ಮತ್ತು ಕುಟುಂಬದಲ್ಲಿ, ಪರಿವಾರದಲ್ಲಿ ನಮ್ಮ ತಂದೆ ತಾಯಿನೇ ಆಗಿರ್ಬೋದು, ಅತ್ತೆ ಮಾವನೇ ಆಗಿರ್ಬೋದು, ಪತಿ ಪತ್ನಿನೇ ಆಗಿರ್ಬೋದು, ಅಥವಾ ಹತ್ತಿರದ ಮಿತ್ರ ಸಂಬಂಧಿಗಳೇ ಆಗಿರ್ಬೋದು, ಆ ಸಂಬಂಧ ನನಗೆ ಬಹಳ ಮುಖ್ಯ ಆಗಿದೆ ಅಂತಂದ್ರೆ ಕೆಲವೊಂದು ಮಾತುಗಳು ಹೋಗ್ತವೆ ಬರ್ತವೆ, ಅವರ ಅಭಿಪ್ರಾಯಗಳು ಭಿನ್ನ ಆಗಿರ್ತವೆ, ಅವರ ಸಂಸ್ಕಾರಗಳು ಬೇರೆ ಆಗಿರ್ತವೆ, ಅವರ ದೃಷ್ಟಿಕೋನ ಬೇರೆ ಆಗಿರುತ್ತೆ, ಕೆಲವೊಂದ್ಸಲ ಭಿನ್ನತೆ ಅನ್ನೋದು ಬರುತ್ತೆ. ಅಂತಹ ಸಂದರ್ಭಗಳಲ್ಲಿ ನಾನು ನಮ್ಮ ಸಂಬಂಧಗಳಿಗೆ ಬೆಲೆ ಕೊಟ್ಬಿಟ್ಟು ಸಹನೆ ಮಾಡಬೇಕಾಗಿದೆ. ಅವರ ಅಭಿಪ್ರಾಯ, ಅವರ ಸಂಸ್ಕಾರಗಳನ್ನ ಕೆಲವೊಂದ್ ಕಡೆ ಸಹನೆ ಮಾಡಬೇಕಾಗತ್ತೆ. ಮತ್ತು ನಮ್ಮ ಜೀವನದಲ್ಲಿ ನಾವು ದೊಡ್ಡ ಉದ್ದೇಶವನ್ನ ಇಟ್ಕೊಂಡಿದೀವಿ, ಗುರಿಯನ್ನ ಇಟ್ಕೊಂಡಿದೀವಿ ಅಂತಂದ್ರೆ ಆ ಮಾರ್ಗದಲ್ಲಿ ಹಲವಾರು ಬಾರಿ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ಅಥವಾ ಕಲ್ಲು ಮುಳ್ಳುಗಳು ಬಂದೇ ಬರ್ತವೆ, ಏರು ಇಳಿತಗಳು ಅಥವಾ ಅಡೆತಡೆಗಳು ಬಂದೇ ಬರ್ತವೆ. ಆದ್ರೆ ನಮ್ಮ ಗಮನ ಗುರಿಯ ಮೇಲೆ ಇರ್ಬೇಕು ಹೊರತು ಈ ಸಣ್ಣ ಪುಟ್ಟ ಕಲ್ಲು ಮುಳ್ಳು ಹಾದಿಯಲ್ಲಿ ಬರುವಂತಹ ಈ ಏರು ಇಳಿತಗಳ ಮೇಲೆ ನೋಡ್ಬಿಟ್ಟು, ಇವುಗಳನ್ನ ನೋಡ್ಬಿಟ್ಟು ಅಲ್ಲೇ ಭಯಪಟ್ಟು ನಿಂತ್ಕೊಂಡ್ಬಿಡೋದು ಅಥವಾ ಬಿಟ್ಟು ಬಿಡೋದನ್ನ ನಾವು ಮಾಡಬಾರ್ದು. ಅದನ್ನೆಲ್ಲವನ್ನ ಸಹಿಸ್ಕೊಂಡು ನಾವು ಮುಂದೆ ಹೋದಾಗ್ಲೇ ನಮ್ಮದು ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕೆಲವೊಂದ್ ಕಡೆ ನಾವೇನಾದ್ರೂ ಹೊಸದನ್ನ ಕಲಿತಾ ಇದೀವಿ ಅಂತಂದ್ರೆ, ಬಲೆ ಅದು ವೆಹಿಕಲ್ ಕಲಿಯೋದಾದ್ರೂ ಆಗಿರ್ಬೋದು, ಬಲೆ ಅದು ಹೊಸ ಟೆಕ್ನಾಲಜಿ ಕಲಿಯೋದಾದ್ರೂ ಆಗಿರ್ಬೋದು, ಬಲೆ ಅದು ಇನ್ನೊಂದು ಹೊಸ ಕೆಲಸವನ್ನ ಮಾಡೋದಾದ್ರೂ ಆಗಿರ್ಬೋದು. ಅಂತಹ ಸಂದರ್ಭಗಳಲ್ಲಿ ಅನೇಕ ಬಾರಿ ನಾವು ಫೇಲ್ ಆಗ್ತಿರ್ತೇವೆ ಅಥವಾ ತಪ್ಪುಗಳನ್ನ ಮಾಡ್ತಿರ್ತೇವೆ. ಸೊ ಇದರಿಂದ ಕೆಲವೊಂದ್ಸಲ ಇನ್ನೊಬ್ರು ನಮ್ಮನ್ನ ನೋಡಿ ನಗ್ಬಹುದು, ಅಥವಾ ನೆಗೆಟಿವ್ ಆಗಿ ಟೀಕೆ ಮಾಡ್ಬೋದು, ಅಥವಾ ನಿನ್ಗೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇಂಥದ್ದೆಲ್ಲವನ್ನ ನಾವ್ ಏನ್ ಮಾಡ್ಬೇಕಾಗಿದೆ,
ಆ ಸಂದರ್ಭದಲ್ಲಿ ನಾವು ಸಹನೆ ಮಾಡಿ ಮುಂದುವರಿಬೇಕಾಗಿದೆ. ಇವರೆಲ್ಲ ಟೀಕೆಗಳಿಗೂ, ಇವರೆಲ್ಲ ನಗುವುದಕ್ಕೂ ಅಥವಾ ಅಪಹಾಸ್ಯ ಮಾಡೋದಕ್ಕೂ ನಾವು ನಿಂತ್ಕೊಂಡ್ಬಿಟ್ವಿ ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆ ಹೊಸದನ್ನ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆದ್ರಿಂದ ಹೊಸದನ್ನ ಕಲಿತಾ ಇದೀವಿ ಅಂತಂದ್ರೆ ಕೆಲವೊಂದ್ಸಲ ನಮಗೆ ಕಷ್ಟ ಆಗುತ್ತೆ, ಕೆಲವೊಬ್ರು ನಗ್ಬಹುದು. ಇದೆಲ್ಲವನ್ನ ನಾವು ಸಹಿಸ್ಕೊಂಡು ಕಲಿಯೋದ್ರ ಕಡೆ ಗಮನ ಕೊಟ್ಟು ಮುಂದೆ ಹೋಗ್ಬೇಕಾಗಿದೆ. ಮತ್ತು ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಬಸ್ಸಲ್ಲಿ ಅಥವಾ ಇತರ ಸ್ಥಳಗಳಲ್ಲಿ ನಮ್ಗೆ ಏನ್ ರಿಸರ್ವ್ ಸೀಟ್ ಇರ್ತಾವಲ್ವಾ, ಅಲ್ಲಿ ಈಗ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಸೀಟ್ ಇರುತ್ತೆ. ಸೊ ಬಸ್ಸಲ್ಲಿ ಅಂತ ಸಂದರ್ಭದಲ್ಲಿ ಅಲ್ಲಿ ಯಾರಾದ್ರೂ ವೃದ್ಧರು ಅಥವಾ ತುಂಬಾ ಸುಸ್ತಾಗಿ ಬಂದು ಕುಳಿತುಕೊಂಡ್ರು ಅಂತಂದ್ರೆ ಅಂತ ಸಂದರ್ಭದಲ್ಲಿ ನಾವು ಸಹನೆ ಮಾಡ್ಬೇಕಾಗಿದೆ. ಯಾಕೆ ಅಂತಂದ್ರೆ ಸುಸ್ತಾಗಿದ್ರೆ, ಏಜ್ ಆಗಿದೆ, ಪರವಾಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಆ ಪರಿಸ್ಥಿತಿನ ಎದುರಿಸೋ ಬದಲಾಗಿ ಸಹನೆ ಮಾಡ್ಬೇಕಾಗಿದೆ. ಮತ್ತು ಯಾವುದೋ ಒಂದು ಉದ್ದನೆಯ ಲೈನ್ ಅಲ್ಲಿ ನಾವು ನಿಂತ್ಕೊಂಡಿದ್ದೇವೆ, ಗರ್ಭಿಣಿ ಸ್ತ್ರೀ ಆಗಿರ್ಬೋದು ಅಥವಾ ವಯಸ್ಸಾದವರಾಗಿರ್ಬೋದು ಅಥವಾ ದಿವ್ಯಾಂಗ ಉಳ್ಳವರಾಗಿರ್ಬೋದು, ಬಂದೇ ಬಿಟ್ಟು ಮುಂದೆ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಅವಾಗ್ಲೂ ಕೂಡ ನಾವು ಅಲ್ಲಿ ಬಹಳ ಸೌಮ್ಯದಿಂದ ಆ ಪರಿಸ್ಥಿತಿಯನ್ನ ಸಹನೆ ಮಾಡ್ಬೇಕಾಗಿದೆ. ಸೊ ಅಲ್ಲಿ ತಾಳ್ಮೆಯಿಂದ ಇರ್ಬೇಕಾಗಿದೆ. ಮತ್ತು ಕೆಲವೊಂದ್ಸಲ ಕೆಲಸದ ಸ್ಥಳಗಳಲ್ಲಿ ಕೂಡ ನಮ್ಗೆಲ್ಲ ಗೊತ್ತಿದೆ ಆ ಪರಿಸ್ಥಿತಿಯ ಬಗ್ಗೆ, ನಾವೇ ಸಮಯವನ್ನ ನಿಗದಿ ಮಾಡಿದ್ವಿ, ಆದ್ರೆ ಅನೇಕ ಚಾಲೆಂಜಸ್ಗಳು ಬಂದು ಆ ಕೆಲಸವನ್ನ ಬೇಗ ಡೆಲಿವರ್ ಮಾಡ್ಬೇಕಾಗಿದೆ, ಕೊಡ್ಬೇಕಾಗಿದೆ ಅಂತಂದ್ರೆ ಕೆಲವೊಂದು ದಿನಗಳ ಕಾಲ ನಾವು ಸ್ವಲ್ಪ ಹೆಚ್ಚುವರಿ ಅವರ್ಸ್ ಕೆಲಸ ಮಾಡ್ಬೇಕಾಗಿದೆ, ಲೇಟ್ ನೈಟ್ ಕೆಲಸ ಮಾಡ್ಬೇಕಾಗಿದೆ, ಅಥವಾ ಇದು ಬಹಳ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಆಗಿದೆ, ನಷ್ಟ ಅಂದ್ರೆ ಇದೇನಾದ್ರೂ ಆನ್ ಟೈಮ್ ಡೆಲಿವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಬಹಳಷ್ಟು ನಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ವೀಕೆಂಡ್ಸ್ ಅಲ್ಲಿ ಕೂಡ ಸ್ವಲ್ಪ ಕೆಲಸ ಮಾಡ್ಬೇಕಾದ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಅಂತ ಸಂದರ್ಭಗಳನ್ನ ಕೂಡ ನಾವು ಸಹಿಸ್ಕೊಂಡು ಮಾಡ್ಬೇಕಾಗಿದೆ. ಈ ರೀತಿ ಅಥವಾ ಸಂಬಂಧಗಳಲ್ಲೇ ಅತ್ತೆ ಮಾವ ಅಥವಾ ಸೊಸೆ ಸಂಬಂಧ ಆಗಿರ್ಬೋದು ಅಥವಾ ಪತಿ ಪತ್ನಿ ಸಂಬಂಧ ಆಗಿರ್ಬೋದು, ಕೆಲವೊಂದ್ಸಲ ಏನಾಗುತ್ತೆ ಅತ್ತೆಗೆ ಏನು ಯಾವಾಗ್ಲೂ ನಾನು ಹೇಳಿದ್ದೆ ಮನೇಲಿ ನಡಿಬೇಕು, ಎಲ್ಲಾ ವಸ್ತುಗಳು ನಾನು ಹೇಗೆ ಹೇಳ್ತೇನೆ ಹಾಗೆ ಇರಬೇಕು, ಅಥವಾ ಪ್ರತಿಯೊಂದು ಅಡಿಗೆನು ನಾನು ಯಾವ ರೀತಿ ಬಯಸ್ತೇನೆ ಅದೇ ರೀತಿ ಆಗ್ಬೇಕು ಅನ್ನೋ ಇಚ್ಛೆ. ಆದ್ರೆ ಸೊಸೆಗೆ ನಾನು ನನ್ನ ಇಷ್ಟದಂತೆ ಕೆಲವೊಂದ್ಸಲ ವಸ್ತುಗಳನ್ನ ಇಡಬೇಕು ಅಥವಾ ಕೆಲವೊಂದು ಅಡಿಗೆಗಳನ್ನ ಮಾಡ್ಬೇಕು ಅಂತ ಇಚ್ಛೆ. ಸೊ ಇಲ್ಲಿ ಕೂಡ ಇಂಪಾರ್ಟೆಂಟ್ ಏನಾಗಿದೆ, ಇನ್ನೊಬ್ಬರ ಜೊತೆ ವಾದ ವಿವಾದ ಮಾಡೋದಕ್ಕಿಂತ ಮನೆಯ ವಾತಾವರಣ ಶಾಂತಿ ಇಂಪಾರ್ಟೆಂಟ್ ಆಗಿದೆ. ಈ ಚಿಕ್ಕ ಪುಟ್ಟ ವಿಷಯಗಳನ್ನ ನಾವ್ ಏನ್ ಮಾಡ್ಬೇಕಾಗಿದೆ, ಸಹನೆ ಮಾಡ್ಬಿಟ್ಟು ಆ ಸಂದರ್ಭದಲ್ಲಿ ಸರಿ ಆಯ್ತು ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಆಮೇಲೆ ನಮ್ಗೆ ಇದು ಪದೇ ಪದೇ ಆಗ್ತಿದೆ, ಇರಿಟೇಟ್ ಆಗ್ತಾ ಇದೆ ಅಂತಂದ್ರೆ ಆಮೇಲೆ ಅವ್ರು ಶಾಂತವಾಗಿದ್ದಾಗ ಕುಳಿತುಕೊಂಡು ಅವ್ರ ಜೊತೆ ಮಾತನಾಡ್ಬೇಕಾಗಿದೆ. ಇಷ್ಟು ದಿನ ನೀವು ಎಲ್ಲಾ ಜವಾಬ್ದಾರಿಗಳನ್ನ ಈ ಮನೆಯಲ್ಲಿ ನಿರ್ವಹಿಸಿದ್ರಿ, ಎಲ್ಲರ ಪಾಲನೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರಿ, ಇವಾಗ ನಾನ್ ಬಂದಿದ್ದೀನಲ್ವಾ, ನನ್ಗೂ ಕೆಲಸ ಸ್ವಲ್ಪ ಜವಾಬ್ದಾರಿಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ನಾವು ಅವ್ರ ಜೊತೆ ಮುಕ್ತವಾಗಿ, ಗೌರವಾನ್ವಿತವಾಗಿ, ವಿನಮ್ರವಾಗಿ ಮಾತಾಡಿದ್ವಿ ಅಂತಂದ್ರೆ ಸೊ ಹಲವಾರು ಬಾರಿ ಇಂಥ ಸಮಸ್ಯೆಗಳಿಂದ ನಾವೇನಾಗ್ಬೋದಾಗಿದೆ, ಮುಕ್ತರಾಗ್ಬೋದಾಗಿದೆ. ಮತ್ತು ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಇನ್ನೊಬ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಸಹನೆ ಮಾಡ್ತಾ ಇರ್ತೀವಿ, ಅಯ್ಯೋ ದೊಡ್ಡೋರಲ್ವಾ, ಅಯ್ಯೋ ಇವ್ರ ಮಾತಿಗೆ ಎದುರು ಉತ್ತರ ಕೊಡಬಾರ್ದಲ್ವಾ ಅಂತ ಹೇಳ್ಬಿಟ್ಟು ಸಹನೆ ಮಾಡ್ತಿರ್ತೇವೆ. ಆದ್ರೆ ಒಳಗಡೆ ಒಂದು ಅತೃಪ್ತಿ ಇದೆ, ಒಂದು ಅಸಮಾಧಾನ ಇದೆ, ಒಂದು ಬೇಸರ ಇದೆ, ಇವರಿಂದಾಗೆ ಈ ತರ ಆಗಿದ್ದು ನನ್ನ ಜೀವನದಲ್ಲಿ, ನಾನು ಇದನ್ನೇ ಇಷ್ಟಪಡ್ತಾ ಇದ್ದೆ, ಇವ್ರು ಹೇಳಿದ್ರು ಅಂತ ನಾನು ಈ ದಾರಿಯಲ್ಲಿ ನಡೀತಾ ಇದ್ದೇನೆ. ಈ ರೀತಿ ಗೊಂದಲಗಳಿದ್ದಾಗ್ಲೂ ಕೂಡ ಸೊ ಅವಾಗ ನಾವು ಸಹನೆ ಮಾಡುವಂತಹ ಅವಶ್ಯಕತೆ ಇಲ್ಲ, ಅಲ್ಲಿ ಎದುರಿಸುವಂತಹ ಶಕ್ತಿಯನ್ನ ನಾವು ಬಳಸಬೇಕಾಗಿದೆ. ಹಾಗಿದ್ರೆ ಎಲ್ಲೆಲ್ಲಿ ನಾವು ಎದುರಿಸುವಂತಹ ಶಕ್ತಿಯನ್ನ ಬಳಸಬೇಕಾಗಿದೆ? ಮೊದಲನೇದಾಗಿ, ನಮ್ಮ ಮೇಲೆ ಶಾರೀರಿಕವಾಗಿ ಯಾರಾದ್ರೂ ಹಲ್ಲೆ ಮಾಡ್ತಾ ಇದ್ದಾರೆ ಅಥವಾ ಶೋಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಥವಾ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ, ನಮ್ಮನ್ನ ಹೀಯಾಳಿಸ್ತಾ ಇದ್ದಾರೆ ಅಂತಂದ್ರೆ, ಭಲೆ ಅವರು ಪರಿವಾರದವರಾಗಿರ್ಬೋದು ಅಥವಾ ಮಿತ್ರ ಸಂಬಂಧಿಗಳಾಗಿರ್ಬೋದು ಅಥವಾ ನಮ್ಮ ಕೆಲಸ ಮಾಡುವಂತ ಸ್ಥಳದಲ್ಲಿರುವಂತ ವ್ಯಕ್ತಿಗಳಾಗಿರ್ಬೋದು, ಇದೆಲ್ಲವನ್ನ ನಾವು ಎದುರಿಸಬೇಕಾಗಿದೆ. ಎದುರಿಸೋದು ಅಂತಂದ್ರೆ ಜಗಳ ಮಾಡೋದು, ಜೋರಾಗಿ ಮಾತಾಡೋದು ಈ ರೀತಿ ಅಲ್ಲ. ಎದುರಿಸೋದು ಅಂತಂದ್ರೆ ನಮ್ಮ ಹಕ್ಕುಗಳ ಬಗ್ಗೆ ನಾವು ದೃಢವಾಗಿ ಮಾತನಾಡೋದಾಗಿದೆ. ಸೊ ಆ ಪರಿಸ್ಥಿತಿಯ ಬಗ್ಗೆ ನಾವು ಸ್ಪಷ್ಟವಾಗಿ ನೇರವಾಗಿ ಮಾತನಾಡೋದಾಗಿದೆ. ಸೊ ಉದಾಹರಣೆಗೆ, ನಮ್ಮ ಮನೆಯಲ್ಲೇನೆ ನಮ್ಗಿಂತ ದೊಡ್ಡವ್ರ ತಂದೆ ತಾಯಿನೇ ಆಗಿರ್ಬೋದು ಅಥವಾ ನಮ್ಮ ಸಂಗಾತಿನೇ ಆಗಿರ್ಬೋದು, ಗೆಸ್ಟ್ಗಳ ಬಂದಾಗ ನಮ್ಮ ಬಲಹೀನತೆ ಬಗ್ಗೆ ಮಾತನಾಡಿ ನಗ್ತಾರೆ ಅಥವಾ ಹಾಸ್ಯ ಮಾಡ್ತಾರೆ ಅಂತಂದ್ರೆ ಅದು ನನಗೆ ಬಿಲ್ಕುಲ್ ಆಗಿ ಇಷ್ಟ ಆಗ್ತಿಲ್ಲ ಅಂತಂದ್ರೆ ಸೊ ಆ ಸಂದರ್ಭದಲ್ಲಿ ಸಹನೆ ಮಾಡ್ಬೇಕಾಗಿದೆ. ಯಾಕೆಂದ್ರೆ ನೆಂಟ್ರ ಮುಂದೆ ನಾವು ಈ ರೀತಿ ಎಲ್ಲ ವಾದ ವಿವಾದ ಮಾಡ್ತಾ ಇದ್ರೆ ಅವ್ರಿಗೆ ಗೊಂದಲಕ್ಕೀಡಾಗುತ್ತೆ ಅಲ್ವಾ. ಆ ಸಮಯದಲ್ಲಿ ನಾವು ಸುಮ್ಮನೆ ಇದ್ಬಿಟ್ಟು ನೆಂಟ್ರೆಲ್ಲ ಹೋದ್ಮೇಲೆ ಇವ್ರ ಜೊತೆ ಕುಳಿತುಕೊಂಡು ಮಾತನಾಡ್ಬೇಕಾಗಿದೆ. ನೀವು ಪದೇ ಪದೇ ಬಂದವ್ರ ಮುಂದೆ ಎಲ್ಲ ನನ್ನ ಬಲಹೀನತೆ ಬಗ್ಗೆ ಚರ್ಚೆ ಮಾಡಿದ್ರೆ ಅಥವಾ ಹಾಸ್ಯ ಮಾಡಿ ನಗ್ತಾ ಇದ್ರೆ ನನ್ಗೆ ಚೆನ್ನಾಗ್ ಅನ್ಸೋದಿಲ್ಲ. ಇದರಿಂದ ನನ್ನ ಆತ್ಮವಿಶ್ವಾಸನೂ ಕಡಿಮೆ ಆಗುತ್ತೆ ಮತ್ತು ನನ್ಗೆ ನನ್ನ ಗೌರವನು ಇಲ್ಲಿ ಹಾಳಾಗ್ತಾ ಇದೆ ಅಂತ ನನ್ಗೆ ಅನ್ಸುತ್ತೆ. ದಯವಿಟ್ಟು ಈ ರೀತಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ನಾವು ನೇರವಾಗಿ ಆಮೇಲೆ ಮಾತಾಡ್ತಾ ಇದನ್ನ ಎದುರಿಸಬೇಕಾಗಿದೆ. ಮತ್ತು ಕೆಲಸದ ಸ್ಥಳಗಳಲ್ಲಿ ಕೂಡ ಪದೇ ಪದೇ, ಯಾವಾಗ್ಲೂ ಒಂದ್ಸಲ ಆದ್ರೆ ಪರವಾಗಿಲ್ಲ ಸಹನೆ ಮಾಡುವುದು, ಪದೇ ಪದೇ ನನ್ಗೆ ಜಾಸ್ತಿ ಕೆಲಸ ಕೊಡ್ತಾ ಇದ್ದಾರೆ, ವೀಕೆಂಡ್ಸ್ ಅಲ್ಲಿ ಕೂಡ ಪದೇ ಪದೇ ನನ್ಗೆ ಕೆಲಸದ ಕಾರ್ಯಗಳು ಬರ್ತಾ ಇದಾವೆ, ಅಥವಾ ಅರ್ಜೆಂಟ್ ಅಲ್ಲ ಅಂತಂದ್ರೂ ಕೂಡ ಇದನ್ನ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಪದೇ ಪದೇ ನನ್ಗೆ ಒತ್ತಡ ಆಗ್ತಾ ಇದೆ ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ಕೂಡ ಅಂತಹ ಪರಿಸ್ಥಿತಿಗಳನ್ನ ನಾನು ಮುಕ್ತವಾಗಿ ದೃಢವಾಗಿ ಮಾತನಾಡ್ಬಿಟ್ಟು ಎದುರಿಸಬೇಕಾಗಿದೆ. ಮತ್ತು ಏನಾದ್ರೂ ನಮ್ಮ ಬಣ್ಣದ ಬಗ್ಗೆ, ನಮ್ಮ ರೂಪದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ಈ ರೀತಿ ವೈಯಕ್ತಿಕ ವಿಷಯಗಳ ಬಗ್ಗೆ ಯಾರಾದ್ರೂ ಅಲ್ಲಿ ಟೀಕೆ ಮಾಡ್ತಾ ಇದ್ದಾರೆ ಅಥವಾ
ನಿಂದಿಸ್ತಾ ಇದ್ದಾರೆ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಕೂಡ ನಾವು ಅಂತ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗಿದೆ, ನೇರವಾಗಿ ಮಾತನಾಡಬೇಕಾಗಿದೆ. ಮತ್ತು ಇನ್ನೇನು ಎಲ್ಲೆಲ್ಲಿ ಎದುರಿಸಬಹುದಾಗಿದೆ, ಯಾರಾದ್ರೂ ಚೆನ್ನಾಗಿದ್ದಾರೆ, ಒಳ್ಳೆ ವ್ಯಕ್ತಿ ಆದ್ರೂ ಕೂಡ ಕ್ಯೂ ಲೈನ್ ಅಲ್ಲಿ ಬಂದು ನಿಂತ್ಕೊಳ್ತಾ ಇಲ್ಲ ಅಂತಂದ್ರೆ ಅವಾಗ ನಾವು ಹೇಳ್ಬೋದು, ದಯವಿಟ್ಟು ಕ್ಯೂ ಅಲ್ಲಿ ಬನ್ನಿ, ನಾವು ತುಂಬಾ ಹೊತ್ತಿನಿಂದ ಕಾಯ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸೌಮ್ಯವಾಗಿನೇ ಹೇಳ್ಬಿಟ್ಟು ಆ ಪರಿಸ್ಥಿತಿಯಲ್ಲಿ ಕೂಡ ಎದುರಿಸಬೇಕಾಗಿದೆ. ಮತ್ತು ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ನಮ್ಮ ಇಚ್ಛೆ ಇರೋದಿಲ್ಲ, ನಮ್ಮ ಮನೆಯಲ್ಲೇ ಅವರ ಹಿರಿಯರಾಗಿರ್ಬೋದು ಅಥವಾ ಯಾರಾದ್ರೂ ಹತ್ತಿರದ ಸಂಬಂಧಿಗಳೇ ಆಗಿರ್ಬೋದು, ತಮ್ಮ ನಿರ್ಧಾರಗಳನ್ನ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯವನ್ನ ನಾವು ಫಾಲೋ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ. ಉದಾಹರಣೆಗೆ ನಮ್ಗೆ ಒಂದು ಜೀವನದಲ್ಲಿ, ವೃತ್ತಿಪರ ಜೀವನದಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಅದರಿಂದ ನಾವು ಬೇರೆ ಸ್ಥಳಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕಾಗಿದೆ. ಈ ಅವಕಾಶ ಜೀವನದಲ್ಲಿ ತುಂಬಾ ಕಡಿಮೆ ಜನರಿಗೆ ಸಿಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಈ ಅವಕಾಶವನ್ನ ನಾನು ಬಳಸ್ಕೊಂಡೆ ಅಂತಂದ್ರೆ ಫಿನಾನ್ಷಿಯಲಿ ನಾನು ತುಂಬಾ ಚೆನ್ನಾಗಿ ಬೆಳಿಬಹುದು, ಅಥವಾ ಈಗಿರುವಂತ ಎಲ್ಲಾ ಸಮಸ್ಯೆಗಳಿಂದ ನಾನು ಹೊರಗಡೆ ಬರ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ನಂಗೆ ತುಂಬಾ ಇಷ್ಟ ಇದೆ ಈ ಸ್ಥಳಕ್ಕೆ ಹೋಗ್ಬಿಟ್ಟು ನಾನು ಕೆಲಸ ಮಾಡ್ಬೇಕು ಅಂತ. ಆದ್ರೆ ಮನೇಲಿ ಇದಕ್ಕೆ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ, ಬೇಡ ನಮ್ಮಿಂದ ದೂರ ಆಗ್ಬಿಟ್ಟು ನೀವು ಮಾಡೋ ಅವಶ್ಯಕತೆ ಇಲ್ಲ, ನೀವು ನಮ್ಮ ಜೊತೆನೇ ಇರ್ಲಿರಿ, ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಾ ಇದ್ದಾರೆ. ಆದ್ರೆ ನನ್ಗೆ ಇಷ್ಟ ಇಲ್ಲ ಇದು. ಸೊ ಆದ್ರೂ ಕೂಡ ಮನೆಯವ್ರ ಮಾತನ್ನ ನಿರಾಕರಿಸಬಾರ್ದು ಅಂತ ಹೇಳ್ಬಿಟ್ಟು ನಾನು ಒಪ್ಕೊಳ್ತಾ ಇದ್ದೇನೆ. ಆದ್ರೆ ಮನಸ್ಸಲ್ಲೇ ಬೇಜಾರಾಗ್ತಾ ಇದ್ದೇನೆ, ದುಃಖಿ ಆಗ್ತಾ ಇದ್ದೇನೆ, ನೋವು ಪಡ್ತಾ ಇದ್ದೇನೆ ಅಂತಂದ್ರೆ ಇದು ಸಹನೆ ಅಲ್ಲ. ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೇವೆ. ಸಹಿಸ್ಲೇಬೇಕಲ್ವಾ, ಇವ್ರು ಹೇಳಿದ್ರು ಅಂತ ಮಾಡ್ತಾ ಇದ್ದೇನೆ, ತುಂಬಾ ಸಹನೆ ಮಾಡ್ತಾ ಇದ್ದೇನೆ, ಅಡ್ಜಸ್ಟ್ ಆಗ್ತಾ ಇದ್ದೇನೆ. ಆದ್ರೆ ಸಹನೆ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ಹೊರಗಡೆ ಸುಮ್ಮನೆ ಇರೋದು ಮಾತ್ರ ಸಹನೆ ಅಂತಲ್ಲ. ಸೊ ಹೊರಗಡೆ ನಾನು ಶಾಂತವಾಗಿದ್ದೇನೆ, ಒಳಗಡೆನೂ ಕೂಡ ನನ್ನ ವಿಚಾರದಲ್ಲಿ ಕೂಡ ಆ ವ್ಯಕ್ತಿಗಳ ಪ್ರತಿ ನಾನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ, ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇಲ್ಲ, ಅವ್ರ ಬಗ್ಗೆ ದೂರ ನೀಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವ್ರು ಯಾವ ಉದ್ದೇಶಕ್ಕೋಸ್ಕರ ಹೇಳಿದ್ದಾರೆ ಅದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ, ನಿಜವಾಗ್ಲೂ ನಾನು ಸ್ವ ಇಚ್ಛೆಯಿಂದ ಅದನ್ನ ಸ್ವೀಕಾರ ಮಾಡಿದ್ದೇನೆ ಅಂತಂದ್ರೆ. ಸೊ ಅವಾಗ ನನ್ಗೆ ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳೋದಕ್ಕಾಗ್ಲಿ, ಅಸಮಾಧಾನ ಪಡೋದಕ್ಕಾಗ್ಲಿ ಯಾವುದೇ ರೀಸನ್ ಇರಲ್ಲ. ಯಾಕಂದ್ರೆ ನಾನೇ ಆಯ್ಕೆ ಮಾಡಿರೋದು. ಒಂದ್ ವೇಳೆ ಏನಾದ್ರೂ ಅದ್ರ ಕಾನ್ಸಿಕ್ವೆನ್ಸ್, ಇವ್ರ ಮಾತನ್ನ ನಾನು ಕೇಳ್ದೆ ನಾನು ಹೋಗ್ಬಿಟ್ಟಿದ್ದೆ ಅಂತಂದ್ರೆ ಇವ್ರ ಜೊತೆ ಸಂಬಂಧ ನಂದು ಹದಗೆಡ್ತಾ ಇತ್ತು, ಅಥವಾ ಇವರಿಂದ ದೂರ ಆಗಿರ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಈ ರೀತಿ ಪರಿಣಾಮದ ಬಗ್ಗೆ ಯೋಚನೆ ಮಾಡಿನೂ ಕೂಡ ಸರಿ ಆಯ್ತು, ಇವ್ರು ಹೇಳಿದ ಮಾತನ್ನ ಕೇಳೋಣ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದೇನೆ ಅಂತಂದ್ರು. ಅವಾಗ್ಲೂ ನಮ್ಗೆ ಬಹಳ ಸ್ಪಷ್ಟವಾಗಿರ್ಬೇಕಾಗಿದೆ, ಈ ಆಯ್ಕೆಯನ್ನ ನಾನೇ ಮಾಡಿದ್ದು. ಭಲೆ ಅವ್ರು ಹೇಳಿದ್ದಾರೆ ಇದನ್ನ ಮಾಡ್ಬೇಡಿ, ಇದನ್ನ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಅವ್ರ ಮಾತನ್ನ ಕೇಳಿ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿ ಈ ಆಯ್ಕೆಯನ್ನ ನಾನೇ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳ್ಬಿಟ್ಟು ನೀವು ಯಾವಾಗ ಇದನ್ನ ಒಪ್ಪಿಕೊಳ್ತೀರಾ, ಮನಸ್ಸಿಗೆ ಮನವರಿಕೆ ಮಾಡ್ತೀರಲ್ವಾ, ಅವಾಗ ನಿಮ್ಗೆ ದುಃಖ ಆಗೋದಿಲ್ಲ, ನೋವಾಗೋದಿಲ್ಲ. ಅಥವಾ ಏನಾದ್ರೂ ಪ್ರಶ್ನೆಗಳು ಬಂದ್ವು ಅಂತಂದ್ರೆ ನೀವು ಹೋಗ್ಬೇಕಾಗಿತ್ತು, ಇಂಥ ಒಳ್ಳೆ ಅವಕಾಶ ಬಿಟ್ಬಿಟ್ರಿ ಅಂತ ನಿಮ್ ಮನಸ್ಸೇ ನಿಮ್ಗೆ ಭವಿಷ್ಯದಲ್ಲಿ ಹೇಳಿದಾಗ ಅಥವಾ ಇನ್ನೊಬ್ಬ ವ್ಯಕ್ತಿ ಹೇಳಿದಾಗ ಅವಾಗ ನೀವು ದೃಢವಾಗಿ ಹೇಳ್ಬೋದು, ಇಲ್ಲ ಅವ್ರು ಬಲೆ ಹೇಳಿರ್ಬೋದು, ಆದ್ರೆ ಈ ಆಯ್ಕೆಯನ್ನ ಇಂಥ ಕಾರಣಗಳನ್ನ ನಾನೇ ತಿಳಿದುಕೊಂಡ್ಬಿಟ್ಟು ಈ ಆಯ್ಕೆಯನ್ನ ನಾನೇ ಮಾಡಿದ್ದು, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ದೃಢವಾಗಿ ನಾವು ಮರು ಉತ್ತರ ಕೊಡೋದ್ರಿಂದ ಮನಸ್ಸಿನ ಶಾಂತಿಯನ್ನ ಕಾಯ್ದುಕೊಳ್ಳಬಹುದಾಗಿದೆ. ಸೊ ಆದ್ರಿಂದ ಎಂಥ ಸಂದರ್ಭದಲ್ಲಿ ನಾವು ಎದುರಿಸಬೇಕಾಗಿದೆ. ಸೊ ಯಾರಾದ್ರೂ ಅನವಶ್ಯಕವಾಗಿ ನಮ್ಮ ಬಗ್ಗೆ ನಿಂದನೆ ಮಾಡ್ತಾ ಇದ್ದಾರೆ, ಅಥವಾ ಪದೇ ಪದೇ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆಗುವಾಗ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ಕೂಡ ನಾವು ದೃಢವಾಗಿ ಮಾತನಾಡೋದ್ರ ಮೂಲಕ ಅಂತ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗಿದೆ. ಮತ್ತು ಸೊ ಎದುರಿಸೋದು ಅಂತಂದ್ರೆ ಕೋಪ ಮಾಡ್ಕೊಳ್ಳೋದಲ್ಲ ಅಂತ ಆಗ್ಲೇ ನೋಡಿದ್ವಿ. ಇದಕ್ಕೊಂದು ಉದಾಹರಣೆ ಕೊಡೋದಂತಂದ್ರೆ, ಒಂದು ಊರಿನಲ್ಲಿ ಒಂದು ವಿಷಪೂರಿತವಾದ ಹಾವಿತ್ತು. ಅದು ಯಾವಾಗ್ಲೂ ಕೂಡ ಆ ದಾರಿಯಲ್ಲಿ ಯಾರಾದ್ರೂ ಅದು ವಾಸ ಮಾಡುವಂತ ಸ್ಥಳದ ಹತ್ರ ಆ ದಾರಿಯಲ್ಲಿ ಯಾರಾದ್ರೂ ಬಂದ್ರು ಅಂತಂದ್ರೆ ಯಾವಾಗ್ಲೂ ಕಚ್ತಾ ಇತ್ತು ಅವರಿಗೆ. ಸೊ ಎಲ್ಲರೂ ಕೂಡ ಗಾಬರಿ ಆಗ್ತಾ ಇದ್ರು, ಆ ದಾರಿಯಲ್ಲಿ ಬರ್ಲಿಕ್ಕೆನೆ ಹೆದರ್ಕೊಳ್ತಾ ಇದ್ರು. ಆ ದಾರಿಯಲ್ಲಿ ಒಬ್ರು ಜ್ಞಾನಿ ಗುರುಗಳು ಒಂದಿನ ಬರ್ತಾ ಇರ್ಬೇಕಾದ್ರೆ ಆ ಹಾವು ಬರುತ್ತೆ ಕಚ್ಲಿಕ್ಕೆ. ಆಗ ಅವರು ತಮ್ಮ ತಪಸ್ಸಿನ ಶಕ್ತಿಯಿಂದ ಆ ಹಾವನ್ನ ಶಾಂತಗೊಳಿಸ್ತಾರೆ ಮತ್ತು ಆ ಹಾವಿಗೆ ಜ್ಞಾನವನ್ನ ಹೇಳ್ತಾರೆ. ನೋಡು, ಈ ರೀತಿ ಎಲ್ಲ ನೀನು ತೊಂದರೆ ಕೊಡಬಾರ್ದು, ಕಷ್ಟ ಕೊಡಬಾರ್ದು, ಇನ್ನೊಬ್ಬರಿಗೆ ಅನಾವಶ್ಯಕವಾಗಿ ಕಚ್ಚಬಾರ್ದು, ಶಾಂತವಾಗಿರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವರ ತಪಸ್ಸಿನ ಶಕ್ತಿಯ ಪ್ರಭಾವದಿಂದ ಆ ಹಾವು ಕೂಡ ಸರಿ ಆಯ್ತು, ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ, ಯಾರಿಗೂ ಕಚ್ಚೋದಿಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳುತ್ತೆ. ಆಮೇಲೆ ಆ ವ್ಯಕ್ತಿ ಹೋಗ್ತಾರೆ. ಅದಾದ್ಮೇಲೆ ಹಾವು ಯಾರಿಗೂ ಕೂಡ ಕಚ್ಚುತ್ತಾ ಇಲ್ಲ, ಶಾಂತವಾಗಿದೆ. ಇದನ್ನೆಲ್ಲ ಗಮನಿಸ್ತಿರುವಂತಹ ಅಲ್ಲಿ ಆಟ ಆಡುವಂತ ಮಕ್ಕಳಾಗಿರ್ಬೋದು ಅಥವಾ ಜನರಾಗಿರ್ಬೋದು ಇದನ್ನ ನೋಡ್ತಾರೆ, ಈ ಹಾವು ಇವಾಗ ಬುಸ್ಕೊಡ್ತಾನೂ ಇಲ್ಲ, ಯಾರಿಗೂ ಕಚ್ತಾನೂ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ಏನ್ ಮಾಡ್ತಾರೆ, ನಿಧಾನವಾಗಿ ಅದನ್ನ ಗಮನಿಸ್ತಾ ಅದಕ್ಕೆ ಕಲ್ಲಿ ಹೊಡೆಯೋದು ಮಾಡ್ತಾರೆ. ಅವಾಗ್ಲೂ ಅದು ಏನು ಮಾಡ್ತಾ ಇಲ್ಲ. ಸೊ ಅದನ್ನ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವಾಗ್ಲೂ ಏನು ಮಾಡ್ತಾ ಇಲ್ಲ. ಅದರ ಬಾಲವನ್ನ ಹಿಡಿದ್ಬಿಟ್ಟು ಆಟ ಆಡ್ತಾ ಇದ್ದಾರೆ, ಅದನ್ನ ಅಲ್ಲಿ ಇಲ್ಲಿ ಬಡಿತಾ ಇದ್ದಾರೆ, ಅವಾಗ್ಲೂ ಹಾವು ಏನು ಮಾಡ್ತಾ ಇಲ್ಲ. ಸೊ ಇದರಿಂದ ಎಲ್ಲರೂ ಕೂಡ ಅದನ್ನ ಏನ್ ಮಾಡ್ತಾ ಇದಾರೆ, ಟೇಕನ್ ಫಾರ್ ಗ್ರಾಂಟೆಡ್ ಅಂತಂದ್ರೆ ಅವ್ರಿಗೆ ಮನಸ್ಸಿಗೆ ಹೇಗ್ ಬರುತ್ತೆ ಹಾಗೆ ಆ ಹಾವಿನ ಪರಿಸ್ಥಿತಿಯನ್ನ ಬಳಸ್ತಾ ಇದ್ದಾರೆ. ಇದರಿಂದ ಅದು ತುಂಬಾ ದುಃಖ ಅನುಭವಿಸ್ಬೇಕಾಗುತ್ತೆ, ತುಂಬಾ ನೋವನ್ನ ಅನುಭವಿಸ್ಬೇಕಾಗುತ್ತೆ, ಸಾಯುವಂತಹ ಪರಿಸ್ಥಿತಿಯನ್ನ ಬಂದು ತಲುಪುತ್ತೆ. ಸೊ ಅದೇ ಸ್ಥಳದಲ್ಲಿ ಮತ್ತೆ ಆ ಜ್ಞಾನಿ ವ್ಯಕ್ತಿ ಮತ್ತೆ ನಡೆದುಕೊಂಡು ಬರ್ತಾ ಇರುತ್ತೆ. ಹಾವಿನ ಈ ಸ್ಥಿತಿಯನ್ನ ಕಂಡು ಬಹಳ ದುಃಖ ಆಗುತ್ತೆ ಅವ್ರಿಗೆ.
ಯಾಕೆ ನೀನು ಈ ಸ್ಥಿತಿಯನ್ನು ತಲುಪಿದೆ, ಏನಾಯ್ತು ನಿನಗೆ ಅಂತ ಹೇಳ್ಬಿಟ್ಟು ಆ ಹಾವಿಗೆ ಅವ್ರು ಕೇಳ್ತಾರೆ. ಆಗ ಆ ಹಾವು ಹೇಳುತ್ತೆ, ತಾವೇ ಹೇಳಿದ್ರಲ್ವಾ ಯಾರಿಗೂ ಕಷ್ಟ ಕೊಡಬಾರ್ದು, ಇನ್ನೊಬ್ರಿಗೆ ಕಚ್ಚಬಾರ್ದು, ದುಃಖ ಕೊಡಬಾರ್ದು ಅಂತ ಹೇಳ್ಬಿಟ್ಟು, ಶಾಂತವಾಗಿರು ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಇದೆಲ್ಲವನ್ನ ಈ ಜನರ ದೌರ್ಜನ್ಯವನ್ನ ಸಹಿಸ್ಕೊಂಡು ಶಾಂತವಾಗಿದ್ದೇನೆ, ಅದಕ್ಕೆ ನನಗೆ ಇಂಥ ಪರಿಸ್ಥಿತಿ ಬಂತು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ಅಲ್ಲ, ನಾನು ನಿನ್ಗೆ ಕಚ್ಚಬೇಡ ಅನಾವಶ್ಯಕವಾಗಿ ಅಂತ ಹೇಳ್ದೆ, ಆದ್ರೆ ನಿನ್ನ ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ, ನಿನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಿನ್ ಬುಸ್ಕೂಡ್ಬೇಡ ಅಂತ ನಾನೇನು ಹೇಳಿರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಸೊ ಇಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಆಕ್ರಮಣ ಮಾಡ್ತಾ ಇದ್ದಾರೆ, ಕಷ್ಟ ಕೊಡ್ತಾ ಇದ್ದಾರೆ ಅಂತಂದ್ರೆ ಸೊ ಅದನ್ನ ತಡೆಯೋದಕ್ಕಾಗಿ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿ ಎದುರಿಸುವಂತಹ ಶಕ್ತಿಯನ್ನ ನಾವು ಬಳಸಲೇಬೇಕಾಗುತ್ತೆ. ಸೊ ಎಲ್ಲಿ ನಾವು ಸಹನೆ ಮಾಡ್ಬೇಕಾಗಿದೆ, ಎಷ್ಟು ನಾವು ಸಹನೆ ಮಾಡ್ಬೇಕಾಗಿದೆ ಅನ್ನೋದನ್ನ ನಾವೇ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾರಾದ್ರೂ ನಮ್ಮ ಮೌಲ್ಯಗಳಿಗೆ ವಿರುದ್ಧವಾದ ಕೆಲಸಗಳನ್ನ ಮಾಡುವಂತ ಒತ್ತಾಯ ಮಾಡ್ತಾ ಇದ್ದಾರೆ, ಸೊ ಅಥವಾ ಪ್ರಚೋದನೆ ಮಾಡ್ತಾ ಇದ್ದಾರೆ, ನೀವು ಇಂಥದ್ದು ಮಾಡಿದ್ರಿ ಅಂತಂದ್ರೆ, ಇಂಥ ಕೆಲಸಗಳನ್ನ ಮಾಡಿದ್ರಿ ಅಂತಂದ್ರೆ, ಈ ದಾರಿಯಲ್ಲಿ ನಡೆದ್ರಿ ಅಂತಂದ್ರೆ ಬಹಳ ಲಾಭ ಇದೆ, ಅಥವಾ ಬಹಳ ಚೆನ್ನಾಗಿ ನೀವು ಇರ್ತೀರಾ, ನನ್ನ ಮಾತು ಕೇಳಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅದು ನನ್ನ ಮೌಲ್ಯಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲ, ನನಗೆ ಅಂತರಂಗದಿಂದ ಅದು ಬೇಡ ಅಂತಾನೆ ಅನಿಸ್ತಾ ಇದೆ ಅಂತಂದ್ರೆ, ಅವಾಗ್ಲೂ ಕೂಡ ಅಂತಹ ಪರಿಸ್ಥಿತಿಗಳನ್ನ, ಅಂತಹ ಪ್ರಚೋದನೆಗಳನ್ನ ನಾವೇನ್ ಮಾಡ್ಬೇಕಾಗಿದೆ, ಎದುರಿಸ್ಬೇಕಾಗಿದೆ. ಮತ್ತು ನಮ್ಮ ಒಳಗಡೆ ಇರುವಂತಹ ದುರ್ಬಲ ಗುಣಗಳನ್ನ ಅಥವಾ ಅವಗುಣಗಳನ್ನ ನಾವು ಅವಶ್ಯವಾಗಿ ಎದುರಿಸಬೇಕಾಗಿದೆ. ಸೊ ಎಂದೂ ಕೂಡ ನಮ್ಮ ಅವಗುಣಗಳ ಜೊತೆಗೆ ನಾವು ಕಾಂಪ್ರಮೈಸ್ ಆಗಬಾರ್ದು, ಸಹಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಬಲೆ ಇನ್ನೊಬ್ಬರ ಸಂಸ್ಕಾರಗಳನ್ನ ನಾವು ಹೊಂದಾಣಿಕೆ ಮಾಡ್ಕೊಳ್ತಾ ಇದೀವಿ, ಸಹಿಸ್ಕೊಳ್ತಾ ಇದೀವಿ, ಆದ್ರೆ ನಮ್ಮ ಬಲಹೀನ ಗುಣಗಳನ್ನ ನಾವು ಎದುರಿಸಲೇಬೇಕಾಗಿದೆ. ನನಗೆ ಪದೇ ಪದೇ ಲೇಟ್ ಆಗಿ ಹೋಗುವಂತಹ ಸಂಸ್ಕಾರ ಇದೆ, ಇನ್ನೊಬ್ರು ನನಗೋಸ್ಕರ ಕಾಯ್ತಾ ಇದ್ದಾರೆ, ಇದು ಒಳ್ಳೆಯದಲ್ಲ. ಅಥವಾ ನಾನು ಹೇಳಿರುವಂತಹ ಮಾತನ್ನ ನಾನು ಉಳಿಸ್ಕೊಳ್ಳೋದಿಲ್ಲ, ಪದೇ ಪದೇ ನೆಪಗಳನ್ನ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ಇದು ನನ್ನ ಬಲಹೀನತೆ ಆಗಿದೆ, ಇದರಿಂದ ನನ್ನ ಆತ್ಮ ಗೌರವನೇ ಕಡಿಮೆ ಆಗುತ್ತೆ, ಈ ಸಂಸ್ಕಾರ ಒಳ್ಳೆಯದಲ್ಲ. ಅಥವಾ ಪದೇ ಪದೇ ನಾನು ಸುಳ್ಳು ಹೇಳ್ತೇನೆ, ಅಥವಾ ಇನ್ನೊಬ್ಬರ ನಂಬಿಕೆಯನ್ನ ನಾನು ಉಳಿಸ್ಕೊಳ್ತಾ ಇಲ್ಲ ಅಂತಂದ್ರೆ ಇಂಥ ಗುಣಗಳು ಒಳ್ಳೆಯದಲ್ಲ. ಅಥವಾ ಪದೇ ಪದೇ ನಾನು ಕೋಪ ಮಾಡ್ಕೊಳ್ತೀನಿ ಅಂತಂದ್ರೆ ಇದು ಕೂಡ ನನ್ನ ಆತ್ಮಿಕ ಶಕ್ತಿಯನ್ನ ನಷ್ಟ ಮಾಡ್ತಾ ಇದೆ, ಸಂಬಂಧದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ನಮ್ಮ ಅವಗುಣಗಳನ್ನ, ನಮ್ಮ ದುರ್ಬಲತೆಗಳನ್ನ ಅವಶ್ಯವಾಗಿ ನಾವು ಎದುರಿಸಬೇಕಾಗಿದೆ. ಇಲ್ಲಿ ದೃಢತೆಯಿಂದ ಕೆಲಸ ತೆಗೆದುಕೊಳ್ಬೇಕಾಗಿದೆ. ಉದಾಹರಣೆಗೆ, ನಾನು ನಾಳೆಯಿಂದ 6 ಗಂಟೆಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೇನೆ, ನನಗೆ ನಾನೇ ಪ್ರಾಮಿಸ್ ಮಾಡಿದ್ದೇನೆ. ಆದ್ರೆ ಯಾವುದೋ ಒಂದು ಕಾರಣ ಬಂತು, ತುಂಬಾ ಚಳಿನೋ ಅಥವಾ ರಾತ್ರಿ ಲೇಟ್ ಆಗಿ ಮಲಗಿದ್ನೋ, ಇಂಥ ಅನೇಕ ಅಡಚಣೆಗಳು ಉಂಟಾಗಿರ್ಬೋದು ಅಥವಾ ಸವಾಲುಗಳು ಬಂದಿರಬಹುದು. ಆದ್ರೂ ಕೂಡ ನನ್ನ ಮಾತಲ್ಲಿ ನಾನು ದೃಢತೆಯನ್ನ ಇಟ್ಟುಬಿಟ್ಟು ಬೆಳಗ್ಗೆ 6 ಗಂಟೆಗೆ ಎದ್ವಿ ಅಂತಂದ್ರೆ ನಮಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ, ಮತ್ತು ನಮ್ಮ ಇಚ್ಛಾಶಕ್ತಿ, ವಿಲ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಇಂಥ ಚಿಕ್ಕ ಪುಟ್ಟ ವಿಷಯಗಳು ನಮಗ್ ನಾವೇ ಏನ್ ಪ್ರಾಮಿಸ್ ಮಾಡ್ಕೊಂಡಿರ್ತೀವಲ್ವಾ, ಅವುಗಳನ್ನ ನಾವು ಸರಿಯಾದ ಸಮಯಕ್ಕೆ ನೆರವೇರಿಸಿದ್ವಿ ಅಂತಂದ್ರೆ ಇದರಿಂದ ನಮ್ಮ ಜೀವನದಲ್ಲಿ ಬರುವಂತಹ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕೆ ನಮ್ಮ ವಿಲ್ ಪವರ್ ಏನಾಗುತ್ತೆ, ರೆಡಿ ಆಗುತ್ತೆ. ನಾವಂತಹ ಕಾರ್ಯಗಳನ್ನ ಒಪ್ಕೊಳ್ತೇವೆ. ಅಥವಾ ಇನ್ನೊಬ್ರಿಗೆ ಕೊಟ್ಟಿರುವ ಮಾತುಗಳನ್ನ ನಾವು ನೆಪಗಳು ಹೇಳಿದ್ವಿ, ಮಾಡ್ಲಿಲ್ಲ, ಅಥವಾ ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದ್ರೆ ಅವಾಗ ಏನಾಗುತ್ತೆ, ನಮ್ಮ ಮೇಲೆ ಜನರಿಗೆ ನಂಬಿಕೆ ಅನ್ನೋದೇ ಇರೋದಿಲ್ಲ, ನಮ್ಮ ಮೇಲೆ ಬೆಲೆನೂ ಕೂಡ ಕಡಿಮೆ ಆಗುತ್ತೆ. ಸೊ ಆದ್ರಿಂದ ಈ ಆಲಸ್ಯ, ಅಲ್ಬೇಲಾಪನಗಳಂತಹ ಈ ಅವಗುಣಗಳಾಗಿರ್ಬೋದು, ಅಥವಾ ಯಾವುದೇ ನಮ್ಮ ದೌರ್ಬಲ್ಯ ಆಗಿರ್ಬೋದು, ಇಂಥವುಗಳನ್ನ ನಾವು ಎದುರಿಸಬೇಕಾಗಿದೆ ದೃಢತೆಯಿಂದ. ಇವುಗಳನ್ನ ಎಲ್ಲಿವರೆಗೂ ಇವುಗಳಿಂದ ನಾವು ಮುಕ್ತರಾಗೋದಿಲ್ಲ ಅಲ್ವಾ, ಅಲ್ಲಿವರೆಗೂ ನಿರಂತರವಾದ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ಮತ್ತು ಯಾವುದೇ ಒಳ್ಳೆ ಗುಣಗಳನ್ನ ನಿರಂತರವಾಗಿ ನಾವು ಬಳಸಬೇಕು, ಅಥವಾ ನಮ್ಮ ಸ್ವಭಾವ ಸಂಸ್ಕಾರವನ್ನಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಕೂಡ ಸಾಹಸದ ಅವಶ್ಯಕತೆ ಇದೆ. ಯಾಕೆಂದ್ರೆ ಅನೇಕ ಸವಾಲುಗಳು ಬರ್ತವೆ, ಪರಿಸ್ಥಿತಿಗಳು ಬರ್ತವೆ, ಅವಾಗೆಲ್ಲ ನಾವು ಕಾಂಪ್ರಮೈಸ್ ಆಗ್ಬಿಡ್ತೇವೆ, ಸಹಿಸ್ಕೊಂಡ್ಬಿಟ್ಟು ಮತ್ತೆ ನಮ್ಮ ಹಳೆ ಗುಣಗಳನ್ನ ಉಪಯೋಗ ಮಾಡ್ತೇವೆ. ಸೊ ಆದ್ರಿಂದ ನಮ್ಮ ಒಳಗಡೆ ಇರುವಂತಹ ದೌರ್ಬಲ್ಯವನ್ನ, ಅವಗುಣಗಳನ್ನ ಎದುರಿಸಬೇಕಾಗಿದೆ, ಸಹನೆ ಮಾಡಬಾರ್ದಾಗಿದೆ. ಸೊ ಈ ರೀತಿ ನಾವು ಎಲ್ಲಿ ಎದುರಿಸಬೇಕಾಗಿದೆ, ಎಲ್ಲಿ ಸಹನೆ ಮಾಡಬೇಕಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕೆಲವೊಂದ್ಸಲ ಏನಾಗ್ತಾ ಇರುತ್ತೆ ಅಂತಂದ್ರೆ, ಸಹನೆ ಮಾಡ್ತಾ 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 ನಮ್ಮ ಎದುರಿಸುವಂತಹ ಶಕ್ತಿಯನ್ನ ನಾವು ಕಳೆದುಕೊಂಡ್ಬಿಟ್ಟಿರ್ತೇವೆ. ಉದಾಹರಣೆಗೆ, ಸೊ ವಿಜ್ಞಾನದಲ್ಲಿ ಒಂದು ತುಂಬಾ ಕುತೂಹಲಕಾರಿಯಾದ ಘಟನೆಯನ್ನ, ಪ್ರಯೋಗವನ್ನ ಒಂದು ಕಪ್ಪೆಯ ಮೇಲೆ ಮಾಡಿದ್ದಾರೆ. ಸೊ ಈ ಕಪ್ಪೆ ಏನು ಅಂತಂದ್ರೆ, ಇದರಲ್ಲಿ ಅಡ್ಜಸ್ಟ್ ಆಗುವಂತ ನೇಚರು ಬಹಳ ಚೆನ್ನಾಗಿರುತ್ತೆ. ಇದನ್ನ ನೀವು ಬಿಸಿ ನೀರಿಗೆ ಹಾಕಿದ್ರಿ ಅಂತಂದ್ರೆ ತಕ್ಷಣ ಜಂಪ್ ಮಾಡ್ಬಿಟ್ಟು ತನ್ನ ಪ್ರಾಣ ರಕ್ಷಣೆಯನ್ನ ಇದು ಮಾಡ್ಕೊಳ್ಳುತ್ತೆ. ಸೊ ಯಾಕಂತಂದ್ರೆ ಅದರಲ್ಲಿ ಜಂಪ್ ಮಾಡುವಂತಹ ಶಕ್ತಿ ಇದೆ, ಅದನ್ನ ಬಳಸ್ಕೊಂಡು ಅದು ತನ್ನ ರಕ್ಷಣೆಯನ್ನ ಮಾಡ್ಕೊಳ್ಳುತ್ತೆ. ಇದೇ ಕಪ್ಪೆಯನ್ನ ಒಂದು ತಣ್ಣಗಿರುವಂತಹ ನೀರಲ್ಲಿ ನೀವು ಇಟ್ಟಿದ್ದೀರಾ. ಸೊ ಆಮೇಲೆ ಆ ನೀರಿನ ಕೆಳಗಡೆ ಬೆಂಕಿಯನ್ನ ಹಚ್ಬಿಟ್ಟು ನಿಧಾನವಾಗಿ ಆ ನೀರನ್ನ ಬಿಸಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಇದೇನ್ ಮಾಡುತ್ತೆ ಈ ಕಪ್ಪೆ ಅಂತಂದ್ರೆ, ತನ್ನ ಶರೀರದ ಉಷ್ಣವನ್ನ ಇದೇನ್ ಮಾಡುತ್ತೆ, ಆ ಪಾತ್ರೆಯಲ್ಲಿರುವ ಉಷ್ಣಕ್ಕೆ, ನೀರಿಗೆ ಹೊಂದಾಣಿಕೆ ಮಾಡ್ತಾ ಹೋಗುತ್ತೆ, ಸಹನೆ ಮಾಡ್ತಾ ಹೋಗುತ್ತೆ, ತನ್ನನ್ನು ತಾನು ಆ ಬಿಸಿ ಆಗ್ತಿರುವಂತಹ ನೀರಿಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗುತ್ತೆ.
ಈ ರೀತಿ ಮಾಡ್ತಾ ಮಾಡ್ತಾ ಯಾವಾಗ ನೀರಿಂದ ಒಂದು ಬಾಯ್ಲಿಂಗ್ ಪಾಯಿಂಟ್ ಅಂತ ಬರುತ್ತೆ, ಜಾಸ್ತಿ ಆ ನೀರು ಕುದಿಲಿಕ್ಕೆ ಪ್ರಾರಂಭ ಆಗುತ್ತಲ್ವಾ, ಅವಾಗ ಇದಕ್ಕೆ ಸಹನೆ ಆಗೋದಿಲ್ಲ. ಅವಾಗ ಇದಕ್ಕೆ ಜಂಪ್ ಮಾಡ್ಲಿಕ್ಕೆ ಆಗದೆ ಅಲ್ಲೇ ಏನ್ ಮಾಡುತ್ತೆ, ಆ ಕಪ್ಪೆ ಸತ್ತು ಹೋಗ್ಬಿಡುತ್ತೆ. ಅಂತಂದ್ರೆ ಸಹನೆಯ ಹೆಸರಲ್ಲಿ ನಾವು ನಮ್ಮ ಆಂತರಿಕ ಶಕ್ತಿಗಳನ್ನ ಕಳೆದುಕೊಳ್ತಾ ಹೋಗ್ತಾ ಇದೀವಿ, ನಷ್ಟ ಆಗ್ತಾ ಹೋಗ್ತಾ ಇದೆ, ನಮ್ಮ ಆತ್ಮವಿಶ್ವಾಸ ಹೋಗ್ತಾ ಇದೆ, ಮನೆಯಲ್ಲಿ ಸಂಬಂಧಗಳು ದೂರ ಆಗ್ಬಿಡ್ತವೇನೋ, ಅಥವಾ ಸಮಾಜದವ್ರು ಏನಂತಾರೇನೋ ಅಂತ ಹೇಳ್ಬಿಟ್ಟು ಹೊರಗಡೆಯವರ ಮಾತಿಗೆ ಅಥವಾ ಸಮಾಜ ಏನನ್ನತ್ತೇನೋ ಅಂತ ಇಂತಹ ಸಂಕೋಚದಿಂದ ನಾವು ಮನೆಯಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ನಮ್ಮನ್ನ ಹೀಯಾಳಿಸ್ತಾ ಇದ್ದಾರೆ, ಅಥವಾ ದೈಹಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ, ಅಥವಾ ಇದು ಯಾವುದೇ ಆಫೀಸಲ್ಲಿ ಆಗಿರ್ಬೋದು, ಇದನ್ನೆಲ್ಲ ನಾವು ಸಹಿಸ್ಕೊಂಡು ಹೋಗ್ತಾ ಇದ್ವಿ ಅಂತಂದ್ರೆ ಒಂದು ಪಾಯಿಂಟ್ ಬರುತ್ತೆ, ಅವಾಗ ನಾವು ಎದುರಿಸಲೇಬೇಕಾಗಿರುತ್ತೆ. ಆದ್ರೆ ಅಂತಹ ಸಂದರ್ಭದಲ್ಲಿ ನಮ್ಮ ಆಂತರಿಕ ಶಕ್ತಿಯನ್ನ ನಾವು ಕಳೆದುಕೊಂಡು ಬಿಟ್ಟಿರ್ತೇವೆ, ಆ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದ್ರಿಂದ ಯಾವುದು ನಮ್ಮ ಮೌಲ್ಯಕ್ಕೆ ಸರಿ ಹೋಗ್ತಾ ಇಲ್ಲ ಅದನ್ನ ಎದುರಿಸಬೇಕಾಗಿದೆ, ಯಾವುದು ನಮ್ಮ ದೌರ್ಬಲ್ಯತೆ ಆಗಿದೆ ಅದನ್ನ ಅವಶ್ಯವಾಗಿ ಎದುರಿಸಬೇಕಾಗಿದೆ, ಅಥವಾ ಯಾವುದು ನಮ್ಮ ಮೇಲೆ ಶೋಷಣೆ ಆಗ್ತಾ ಇದೆ ಅಥವಾ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬರ್ತಾ ಇದೆ ಅಂತಂದ್ರೆ ಅದನ್ನ ಎದುರಿಸಬೇಕಾಗಿದೆ. ಮತ್ತು ಇನ್ನೊಬ್ಬರು ಅನಾವಶ್ಯಕವಾಗಿ ನಮ್ಮ ಮೇಲೆ ಆಪಾದನೆಯನ್ನ ಮಾಡ್ತಾ ಇದ್ದಾರೆ ಅಥವಾ ಪದೇ ಪದೇ ನಮಗೆ ಕೆಲಸಗಳನ್ನ ತಂದು ಇಡ್ತಾ ಇದ್ದಾರೆ ಅಂತಂದ್ರೆ ಅಂತಹ ಪರಿಸ್ಥಿತಿಗಳನ್ನ ದೃಢವಾಗಿ ಮಾತನಾಡೋದ್ರ ಮೂಲಕ ನಾವು ಎದುರಿಸಬೇಕಾಗಿದೆ. ಮತ್ತು ಕೆಲವೊಂದ್ಸಲ ತಾಳ್ಮೆ ಅನ್ನೋದನ್ನ ಇಟ್ಕೊಳ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಒಂದು ಉದಾಹರಣೆಯೊಂದಿಗೆ, ಒಂದು ಬಿದಿರಿನ ಮರವನ್ನ ನಾವು ಬೆಳೆಸ್ಬೇಕು ಅಂತಂದ್ರೆ ಆ ವ್ಯಕ್ತಿ ಆ ಬಿದಿರಿನ ಬೀಜವನ್ನ ಹಾಕಿ ಬಹಳ ತಾಳ್ಮೆಯಿಂದ ಇರ್ಬೇಕಾಗುತ್ತೆ. ಮೊದಲನೇ ವರ್ಷ ನೀರ್ ಹಾಕಿದ್ರು, ಅದರ ಪೋಷಣೆ ಮಾಡಿದ್ರು, ಆದ್ರೂ ಕೂಡ ಮೊಳಕೆನೆ ಉಳಿಯೋದಿಲ್ಲ. 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ ಬಹಳ ತಾಳ್ಮೆಯಿಂದ ಅದರ ಪಾಲನೆಯನ್ನ ಮಾಡ್ತಿರ್ತಾರೆ. ಅವಾಗ 5ನೇ ವರ್ಷ ಸ್ವಲ್ಪ ಮೊಳಕೆ ಹೊಡೆಯುತ್ತೆ ಮತ್ತು ಸ್ವಲ್ಪ ದಿನಗಳಲ್ಲಿ ಅದು ಬಹಳ ಎತ್ತರದ ಮರವಾಗಿ ನಿಂತ್ಕೊಳ್ಳುತ್ತೆ ಬೆಳೆದು. ಅಂತಂದ್ರೆ ಕೆಲವೊಂದ್ಸಲ ನಾವು ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಂಡಾಗ, ದೊಡ್ಡ ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಾಗ, ಅಥವಾ ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೊಂಡಾಗ ಏನಾಗುತ್ತೆ, ಕೆಲವೊಂದ್ಸಲ ತಾಳ್ಮೆಯಿಂದ ನಾವು ಇರ್ಬೇಕಾಗತ್ತೆ. ಅವಾಗ ಅನೇಕ ಅಡಚಣೆಗಳು ಉಂಟಾಗ್ಬೋದು, ಅವಾಗ ನಾವು ಸಹನೆ ಮಾಡ್ಬೇಕಾಗತ್ತೆ. ಈ ರೀತಿ ನಮ್ಮ ಪರಿಸ್ಥಿತಿಗಳನ್ನ ನಾವು ಗುರುತಿಸ್ಬೇಕಾಗಿದೆ. ಯಾವುದ್ರಲ್ಲಿ ನಾವು ಸಹನೆ ಮಾಡ್ಬೇಕು, ಯಾವುದರಿಂದ ನಾವು ಏನ್ ಮಾಡ್ಬೇಕಾಗಿದೆ, ಎದುರಿಸಬೇಕಾಗಿದೆ. ಎಲ್ಲಿ ನಮ್ಮ ಆಂತರಿಕ ಶಕ್ತಿಗಳು ನಷ್ಟ ಆಗ್ತಾ ಇದಾವೆ, ಆತ್ಮದ ಶಕ್ತಿ ಕುಗ್ಗಿ ಹೋಗ್ತಾ ಇದೆ, ಕಳೆದು ಹೋಗ್ತಾ ಇದೆ ಅಂದಾಗ ಅಲ್ಲಿ ನಾವು ಎದುರಿಸಬೇಕಾಗಿದೆ. ಯಾವುದ್ರಿಂದ ನಮ್ಗೆ ನಮ್ಮ ಆಂತರಿಕ ಶಕ್ತಿ ಜಾಸ್ತಿ ಆಗ್ತಾ ಇದಾವೆ, ನಮ್ಮ ಸಂಬಂಧ ಬಲವಾಗ್ತಾ ಇದಾವೆ, ಗಟ್ಟಿ ಆಗ್ತಾ ಇದಾವೆ, ಪರಿಸ್ಥಿತಿಗಳು ಸುಧಾರಣೆ ಆಗ್ತಾವೆ ಅಂತ ಅನಿಸ್ದಾಗ ಅಲ್ಲಿ ನಾವು ಸಹನೆ ಮಾಡ್ಬೇಕಾಗಿದೆ. ಇಂತಹ ಪರಿಸ್ಥಿತಿಗಳನ್ನ ಗುರುತಿಸ್ತಾ ಈ ಸಹನೆ ಶಕ್ತಿಯನ್ನ ಮತ್ತು ಈ ಎದುರಿಸುವ ಶಕ್ತಿಯನ್ನ ಸಕಾರಾತ್ಮಕವಾಗಿ ನಾವು ಬಳಸ್ಕೊಂಡ್ವಿ ಅಂತಂದ್ರೆ ನಮ್ಮ ಜೀವನದ ಅನೇಕ ಪರಿಸ್ಥಿತಿಗಳಿಂದ ನಾವು ಸಹಜವಾಗಿ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ 2 ಶಕ್ತಿಗಳ ಬಗ್ಗೆ ನಿಮ್ಗೂ ಏನಾದ್ರೂ ಪರಿಸ್ಥಿತಿ ಇತ್ತು, ಈ 2 ಶಕ್ತಿಯಲ್ಲಿ ಯಾವ್ದನ್ನ ಬಳಸ್ಬೇಕು, ಇದನ್ನ ಎದುರಿಸ್ಬೇಕಾ ಅಥವಾ ಸಹನೆ ಮಾಡ್ಬೇಕಾ ಅಂತ ಏನಾದ್ರೂ ಗೊಂದಲ ಉಂಟಾಗ್ತಿತ್ತು ಅಂತಂದ್ರೆ ನೀವು ಅವಶ್ಯವಾಗಿ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಗೆ ಕೇಳಬಹುದಾಗಿದೆ. ಅಥವಾ ನೇರವಾಗಿ ನೀವು ನಮ್ಮೊಂದಿಗೆ ಕರೆ ಮಾಡಿ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಪ್ರಶ್ನೆಯನ್ನ ಕೇಳಬೇಕು ಅಂತ ಅಂದ್ಕೊಳ್ತೀರಾ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ, ಓಂ ಶಾಂತಿ.